ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಶುಕ್ರವಾರ ನಾನು ಈವ್ನಿಂಗ್ ಅಂತಲ್ಲ, ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬೆಳಗ್ಗೆ ಏನೆಲ್ಲ ನಡೀತು, ಇವತ್ತು ಗೌರಿ ಹಬ್ಬ ಇತ್ತು ಆ್ಯಂಡ್ ಬೆಳಗ್ಗೆ ನಾನು ಮಾಡಿರೋ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಆಲ್ಮೋಸ್ಟ್ ನೈಟಿಂದ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಗಣೇಶ ಪ್ರಿಪ್ರೇಷನ್ಸ್ ನಮ್ಮ ಮನೇಲಿ ಯಾವ ಥರ ಎಲ್ಲ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನೈಟ್ ಆಗೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು, ಬಟ್ ಯಾವುದು ಅಂದ್ಕೊಂಡಿರೋ ಥರ ಆಗಲಿಲ್ಲ. ಸೊ ನೈಟೇ ಇರೋ ಕೆಲಸ ಎಲ್ಲ ಮಾಡಿ ಮುಗಿಸಿ ಮಲ್ಗೋಣ, ಆಮೇಲೆ ಬೆಳಗ್ಗೆ ಜಸ್ಟ್ ಪೂಜೆ ಮಾಡಬೇಕು ಅಷ್ಟು ಕೆಲಸ ಮಾತ್ರ ಇಟ್ಕೊಂಡು ಮಲ್ಕೋಬೇಕು ಅನ್ನೋ ಕಾರಣಕ್ಕೆ ಫುಲ್ ರಾತ್ರಿನೇ ಕ್ಲೀನ್ ಮಾಡಿದೆ. ಮತ್ತು ಶ್ರೀ ಮಾಪ್ ಹಾಕ್ಕೊಟ್ರು, ಮತ್ತು ದೇವ್ರ ಮನೆ ಎಲ್ಲನೂ ನೈಟೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ದೇವ್ರ ಪಾತ್ರೆನೂ ಸಹ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಶ್ರೀ ಒಂದು ಸೈಡು ಡೆಕೋರೇಷನ್ ಮಾಡ್ತಿದ್ದಾನೆ. ನಾವು ಮನೇಲಿ ಗಣೇಶ ಕೂರಿಸ್ತೀವಿ, ಪ್ರತಿ ವರ್ಷವೂ ಕೂರಿಸ್ತೀವಿ. ಸೊ ಆ ಕಾರಣಕ್ಕೆ ಶ್ರೀ ರೆಡಿ ಮಾಡ್ಕೋತಾ ಇದ್ದಾರೆ. ನಾವು ಈ ಜಾಗದಲ್ಲೇ ಕೂರಿಸೋದು. ಸೊ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ, ಪ್ರತಿ ಸಲ ನಾವು ಬೆಳ್ಳಿ ಸಾಮಾನನ್ನ ಒಂದ್ಸರಿ ವಾಶ್ ಮಾಡಿ ಎತ್ತಿಟ್ಬಿಟ್ರೆ ಮತ್ತೆ ಪೂಜೆಗೆ ನಾವು ಡೈರೆಕ್ಟಾಗಿ ಹಾಗೆ ಎತ್ತಿ ಯೂಸ್ ಮಾಡ್ಬೋದು, ಮತ್ತು ವಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಓಪನಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎತ್ತಿದ್ದೆ, ಯೂಸ್ ಮಾಡಿ ವಾಶ್ ಮಾಡಿ ಮತ್ತೆ ಎತ್ತಿಟ್ಟಿರೋದನ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಾ, ನಾನು ಇವಾಗ ವಾಶ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ, ಡೈರೆಕ್ಟಾಗಿ ಹಾಗೆ ನಾವು ಪೂಜೆಗೆ ಬಳಸ್ಬೋದು. ಯಾವುದೇ ಕಲರ್ ಡಿಮ್ ಆಗಿರೋದಿಲ್ಲ. ಯಾವ ಥರ ವಾಶ್ ಮಾಡಿ ಎತ್ತಿಟ್ಟಿರ್ತೀನಿ ಅದೇ ಥರನೇ ಇರುತ್ತೆ. ಸೊ ರಾತ್ರಿಯೇ ಬಾಗಿಲೆಲ್ಲ ತೊಳೆದು ರಂಗೋಲಿನೂ ಸಹ ರಾತ್ರಿಯೇ ಹಾಕಿದ್ದೀನಿ. ಮಳೆ ಏನೂ ಬರ್ತಾ ಇರಲಿಲ್ಲ ಈಗ. ಸೊ ರಾತ್ರಿಯೇ ಈ ಕೆಲಸನೂ ಮುಗೀಲಿ ಅನ್ನೋ ಕಾರಣಕ್ಕೆ ಸೊ ಆಲ್ಮೋಸ್ಟ್ ಈ ಕೆಲಸನೂ ಮುಗ್ದಿದೆ. ಆ್ಯಂಡ್ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡೆ ಅಂತ ಹೇಳದ್ನಲ್ಲ, ಸೊ ಆಲ್ಮೋಸ್ಟ್ ದೇವ್ರ ಮನೆಯೂ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿದ್ದೀನಿ. ಬೆಳಗ್ಗೆಗೆ ಜಸ್ಟ್ ನಾವು ರೆಡಿ ಆಗಿ ಪೂಜೆ ಮಾಡೋ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಓವರ್ ಆಲ್ ಡೆಕೋರೇಷನ್ ಈ ಥರ ಮಾಡಿದ್ರು ಶ್ರೀ. ಸೊ ಇನ್ನು ಮಿಕ್ಕಿದ್ದು ಏನೇನೆಲ್ಲ ಅರೇಂಜ್ ಮಾಡಬೇಕು ಗಣೇಶ ಮುಂದೆ, ಮತ್ತು ಪೂಜೆ ಮಾಡಬೇಕು, ನಾಗರ್ಗೆ ಹೋಗಬೇಕು. ಸೊ ಇದಿಷ್ಟು ಮಾತ್ರನೇ ಪೆಂಡಿಂಗ್ ಇರುತ್ತೆ ಬೆಳಗ್ಗೆಗೆ. ಆ್ಯಂಡ್ ಹೂವು ಸಹ ತೊಗೊಂಬಂದಿದ್ದೆ, ಮುಟ್ಕೊಳ್ಳೋದಕ್ಕೆ ಕಟ್ಟೋದೇ ತೊಗೊಂಬಂದಿದ್ದೆ ಬಿಡು ಹೂವನ. ನಂಗೆ ಹೂವು ಕಟ್ಟೋದಂದರೆ ತುಂಬಾ ಇಷ್ಟ. ಸೊ ಆ ಕಾರಣಕ್ಕೆ ಸ್ವಲ್ಪ ಬಿಡು ಅಂತ ತೊಗೊಂಬಂದಿದ್ದೆ. ಆಲ್ಮೋಸ್ಟ್ ಇವಾಗ ಟೈಮ್ 1 ಆಗಿದೆ. ಈ ಟೈಮಲ್ಲಿ ಕಟ್ತಾ ಇದ್ದೀನಿ ನಾನು. ಕಟ್ಟಿ ಮಲ್ಕೊಳ್ಳೋಣ, ಇನ್ನು ಬೆಳಗ್ಗೆಗೆಲ್ಲ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಥರ ನಮ್ಮದು ಪ್ರಿಪ್ರೇಷನ್ಸ್ ಇತ್ತು ಗಣೇಶ ಹಬ್ಬಕ್ಕೆ. ಸೊ ಗಣೇಶ ಹಬ್ಬ ಸಹ ಯಾವ ಥರ ಆಯಿತು ಅಂತ ಮುಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.